ಓಕೆ ಡಿಯರ್ ಸ್ಟೂಡೆಂಟ್ಸ್, ನನ್ನ ಹೆಸರು ಚೈತ್ರಾ ಸಿ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಪೊಲಿಟಿಕಲ್ ಸೈನ್ಸ್. ಸೊ ಬಿ ಎ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಇರುವಂತಹ ವೆಸ್ಟರ್ನ್ ಆ್ಯಂಡ್ ಇಂಡಿಯನ್ ಪೊಲಿಟಿಕಲ್ ಥಾಟ್ ಪೇಪರ್ನಲ್ಲಿ JS ಮಿಲ್ರವರ ಪ್ರಜಾಪ್ರಭುತ್ವದ ಕುರಿತು ಚಿಂತನೆಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಸೊ ಇಲ್ಲಿ ಇವಾಗ JS ಮಿಲ್ರವರು ಪ್ರಜಾಪ್ರಭುತ್ವವನ್ನು ಸಪೋರ್ಟ್ ಮಾಡ್ತಿದ್ರಾ ಅಂತ ನೋಡೋದಾದರೆ ಮಾಡ್ತಿದ್ರು, ಬಟ್ ಪ್ರಜಾಪ್ರಭುತ್ವದಲ್ಲಿ ಕೆಲವು ಲೋಪದೋಷಗಳನ್ನ ಅವ್ರು ತುಂಬ ಎತ್ತಿ ಹಿಡ್ತಿದ್ರು. ಓಕೆ, ಸೊ ಪ್ರಜಾಪ್ರಭುತ್ವವನ್ನು ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಂತ ಎಲ್ಲೂ ಇಲ್ಲ. ಹಿ ವಾಸ್ ಅ ರಿಲಕ್ಟೆಂಟ್ ಡೆಮಾಕ್ರೇಟ್ ಅಂತ ಹೇಳ್ತೀವಿ. ಅಲ್ಲಿ ಬರೆದಿದ್ದೀನಿ ಕೂಡ. ಯಾಕೆ ಅಂದರೆ ಅವರಿಗೆ ಪ್ರಜಾಪ್ರಭುತ್ವ ಬೇಕಿತ್ತು, ಬಟ್ ಪ್ರಜಾಪ್ರಭುತ್ವದಲ್ಲಿ ಹಲವಾರು ಮಾರ್ಪಾಡುಗಳನ್ನ ಸಜೆಷನ್ಸ್ ಅವರು ಕೊಟ್ಟಿದ್ದಾರೆ. ಮಾರ್ಪಾಡು ಮಾಡ್ಕೊಳ್ಳೋದಕ್ಕೆ ಸಜೆಷನ್ಸ್ನ ಅವರು ಕೊಟ್ಟಿದ್ದಾರೆ. ಅದಕ್ಕೂ ಮುಂಚೆ ನಾವು ನೋಡೋಣ ಯಾಕೆ ಅವರು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವವನ್ನು ಬೆಂಬಲಿಸ್ತಾ ಇರಲಿಲ್ಲ ಅಂತ. ಸೊ ಫಸ್ಟ್ ಪಾಯಿಂಟ್, ಡೆಮಾಕ್ರಸಿ ಟೆನ್ಸ್ ಟು ಕ್ರಶ್ ಇಂಡಿವಿಜುವಾಲಿಟಿ. ಅಂದರೆ JS ಮಿಲ್ರವರ ಪ್ರಕಾರ ಪ್ರಜಾಪ್ರಭುತ್ವ ಅನ್ನೋದು ವ್ಯಕ್ತಿತ್ವ ಅಥವಾ ವ್ಯಕ್ತಿಗತ ಹಿತಾಸಕ್ತಿಗಳನ್ನು ಮರೆಮಾಚ್ತಾ ಇತ್ತು. ಓಕೆ, ವ್ಯಕ್ತಿಗತ ಹಿತಾಸಕ್ತಿಗಳಿಗೆ, ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶವನ್ನು ಕಲ್ಪಿಸೋದಿಲ್ಲ ಅಂತ JS ಮಿಲ್ ಹೇಳ್ತಾರೆ ಅಲ್ವಾ. ಸೊ ಇವಾಗ ನೋಡಿ, ನೀವು ಚುನಾವಣೆಯಲ್ಲಿ ಗೆದ್ದಾಗ ಈಗ ಒಬ್ಬ ವ್ಯಕ್ತಿಗೆ 100 ವೋಟ್ ಬಂದಿರುತ್ತೆ ಅಂತ ಇಟ್ಕೊಳ್ಳಿ, ಇನ್ನೊಬ್ಬ ವ್ಯಕ್ತಿಗೆ 50 ವೋಟ್ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. 100 ವೋಟ್ ಗೆದ್ದವನು ವಿನ್ ಆಗ್ತಾನೆ ಅಲ್ವಾ. ಬಹುಸಂಖ್ಯಾತರಿಗೆ ಅಲ್ಲಿ ಮನ್ನಣೆ ಸಿಗುತ್ತೆ ಅಂತ ಅರ್ಥ. ಓಕೆ, ಹಾಗಿದ್ರೆ 50 ವೋಟ್ ಹಾಕಿದಂಥ ವ್ಯಕ್ತಿಗಳಿಗೆ ಪ್ರತಿನಿಧಿ ಯಾರು? ಅವ್ರಿಗೆ ಪ್ರತಿನಿಧಿ ಯಾರು ಅಂದರೆ ಆ 100 ವ್ಯಕ್ತಿಗಳು ಯಾರನ್ನ ಆಯ್ಕೆ ಮಾಡಿರ್ತಾರೋ ಅದೇ ವ್ಯಕ್ತಿ ಈ 50 ವ್ಯಕ್ತಿಗಳಿಗೂ ಪ್ರತಿನಿಧಿಯಾಗಿರ್ತಾನೆ, ಆಯಿತಾ. ಅಥವಾ ಇದನ್ನೇ ನಾವು ಒಂದು ವ್ಯಕ್ತಿ ಅಂತ ತಗೊಳ್ಳೋಣ. 100 ಜನ ಒಬ್ರಿಗೆ ವೋಟ್ ಹಾಕಿರ್ತಾರೆ, ಒಬ್ಬ ವ್ಯಕ್ತಿ ಇನ್ನೊಬ್ರಿಗೆ ವೋಟ್ ಹಾಕಿರ್ತಾನೆ, ಆಯಿತಾ. ಈ ಒಬ್ಬ ವ್ಯಕ್ತಿ ಯಾರು ಅಲ್ಪಸಂಖ್ಯಾತ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಗೆ ಪ್ರತಿನಿಧಿನೇ ಇಲ್ದಂಗೆ ಹೋಗ್ಬಿಡ್ತಾನೆ. ಅವನು ಓಟ್ ಹಾಕಿರೋರಿಗೆ ಸೋತೆ ಹೋಗಿರ್ತಾರೆ, ಅವ್ನಿಗೆ ಯಾರು ಓಟೇ ಹಾಕಿರೋದ್ರೆ ಕೇವಲ ಅವನು ಮಾತ್ರ ಹಾಕಿರ್ತಾನೆ. ಸೊ ಇಂಡಿವಿಜುವಲ್ ಏನಂತಾರೆ ಆಯ್ಕೆಗಳಿಗೆ, ಇಂಡಿವಿಜುವಲ್ ಇಂಟ್ರೆಸ್ಟ್ಗಳಿಗೆ ಇಲ್ಲಿ ಅವಕಾಶ ಕಡಿಮೆ. ಎರಡನೇದವ್ರು ಹೇಳೋದು ಡೆಮೋಗಾಗ್ಸ್ ಕ್ಯಾನ್ ಮ್ಯಾನಿಪುಲೇಟ್ ಡೆಮಾಕ್ರಸೀಸ್ ಅಂತಾರೆ. ಡೆಮೋಗಾಗ್ಸ್ ಅಂದರೆ ವಾಗ್ಮಿಗಳು, ಆಯಿತಾ. ಜನರನ್ನು ಮಾತಿನಲ್ಲೇ ಮೋಡಿ ಮಾಡೋರು, ಮಾತಿನಲ್ಲೇ ಮರಳು ಮಾಡೋರು ಪ್ರಜಾಪ್ರಭುತ್ವವನ್ನು ತಿರ್ಚ್ತಾರೆ ಅಂತ JS ಮಿಲ್ ಹೇಳ್ತಾರೆ. ಓಕೆ, ಸೊ ಪ್ರಜಾಪ್ರಭುತ್ವದಲ್ಲಿ ರ್ಯಾಲೀಸ್ ನಡೆಯುತ್ತೆ, ಭಾಷಣಗಳು ನಡೆಯುತ್ತೆ ಅಲ್ವಾ. ಆ ಭಾಷಣಗಳಿಂದನೇ ಎಷ್ಟೋ ಜನ ಪ್ರೇರಿತರಾಗಿ ಮತದಾನನ ಮಾಡ್ತಾರೆ ಅಂತ ಅದೆಲ್ಲರಿಗೂ ಗೊತ್ತಿರುವಂಥದ್ದು. ಭಾರತದಂಥ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಬಹು ಪಕ್ಷ ಪದ್ಧತಿ ಇರುವ ಹಿನ್ನೆಲೆಯಲ್ಲಿ, ಓಕೆ, ಆ್ಯಂಡ್ ಇಂಡಿವಿಜುವಲ್ಸ್ ಫ್ರೀಡಮ್ ಇದೆ. ಏನು, ನೀವು ಚುನಾವಣೆಯಲ್ಲಿ ಸ್ಪರ್ಧಿಸ್ಬೋದು, ನಿಮಗೆ ಬೇಕಾದವರಿಗೆ ಮತದಾನವನ್ನು ಮಾಡಬಹುದು ಅಲ್ವಾ. ಸೊ ನಮ್ಮಲ್ಲಿ ಸ್ಥಳೀಯ ಸರ್ಕಾರಗಳಿಂದ ಹಿಡಿದು ಲೋಕಸಭಾ ಚುನಾವಣೆವರೆಗೂ ಇವರು ಇರ್ತಾರೆ, ಯಾರು ವಾಗ್ಮಿಗಳಿರ್ತಾರೆ. ಎಲ್ಲರನ್ನ ಹಿಡಿದಿಟ್ಕೋತಾರೆ ತಮ್ಮ ಮಾತುಗಳಲ್ಲಿ, ಆಯಿತಾ. ನಾನು ಚುನಾವಣೆಯಲ್ಲಿ ಗೆದ್ದರೆ ಇಂಥದ್ದು ಮಾಡ್ತೀನಿ ಅಂತ ತಮ್ಮ ಮ್ಯಾನಿಫೆಸ್ಟೋಸ್ನ ಎಲ್ಲ ಕಡೆ ಹೇಳ್ಕೊಂಡು ಬರ್ತಾರೆ. ಆ್ಯಂಡ್ ಅದಕ್ಕೆ ತಕ್ಕಂಗೆ ನಡ್ಕೊತಾರೆ. ನೆಕ್ಸ್ಟ್ ಎಲೆಕ್ಷನಲ್ಲಿ ಜನ ಆ ಡೆಮೋಗಾಗ್ಸ್ ಅಥವಾ ವಾಗ್ಮಿ ಲಾಸ್ಟ್ ಟೈಮ್ ಹೇಳಿದ್ದ ಆ ಮಾತನ್ನು ಇವತ್ತು ಪೂರೈಸಿದ್ದಾನೆ, ಸೊ ನೆಕ್ಸ್ಟ್ ಇಲೆಕ್ಷನಲ್ಲೂ ಅವನ ಹೆಸರಿನಲ್ಲೇ ವೋಟ್ ಬಿದ್ದುಬಿಡುತ್ತೆ. ಓಕೆ, ಸೊ ಡೆಮೋಗಾಗ್ಸ್ ಕ್ಯಾನ್ ಮ್ಯಾನ್ಯುಪುಲೇಟ್ ಡೆಮಾಕ್ರಸೀಸ್. ಪ್ರಜಾಪ್ರಭುತ್ವದ ನಿರ್ಧಾರಗಳನ್ನು ಈ ಡೆಮೋಗಾಗ್ಸೇ ತಿರುಚಬಹುದು ಅಂತ JS ಮಿಲ್ ಹೇಳ್ತಾರೆ. ಇದು ಬರೀ ಭಾರತದ ಪರಿಸ್ಥಿತಿ ಅಲ್ಲ, JS ಮಿಲ್ ಹೇಳಿರೋದು ಇನ್ ಜನರಲ್. ಓಕೆ, ಇದು ಯುರೋಪ್ನಲ್ಲಿ ಅಂದಿನ ಕಾಲಮಾನದಲ್ಲಿ ಅವರು ಗಮನಿಸಿದಂಥ ಕೆಲವು ಲೋಪದೋಷಗಳನ್ನ ಅವರು ಚರ್ಚೆ ಮಾಡಿದ್ದಾರೆ. ಇನ್ನು ಮೂರನೇ ಪಾಯಿಂಟ್ ಅಲ್ಲಿರೋದು ಡೆಮಾಕ್ರಸಿ ರಿಸಲ್ಟ್ಸ್ ಇನ್ ಟೆರನಿ ಆಫ್ ದ ಮೆಜಾರಿಟಿ ಆರ್ ದ ಮೈನಾರಿಟಿ. ಸಿಂಪಲ್ ಥಿಂಗ್ಸ್ ಟು ಸ್ಟೇಟ್. ಫಸ್ಟ್ ಪಾಯಿಂಟಿಗೆ ರಿಲೇಟೆಡ್ ಇದು. ಸೊ ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆಯನ್ನು ಮಾಡೋದಕ್ಕೆ ಪ್ರಜಾಪ್ರಭುತ್ವ ಅವಕಾಶವನ್ನು ಕಲ್ಪಿಸುತ್ತೆ. ನಿಜ ಅಲ್ವಾ. ಇವತ್ತು ನಾವು ನೋಡ್ತೀವಿ ಅಲ್ಪಸಂಖ್ಯಾತರ ಹಕ್ಕುಗಳು ಅಂತ ಮಾತಾಡ್ತೀವಿ, ಆಯಿತಾ. ಇವಾಗ ನಾವು ಜನರಲ್ ಆಗಿ ಭಾರತದಲ್ಲಿ ನೋಡೋದಾದರೆ ಬಹುಸಂಖ್ಯಾತ ಧರ್ಮ ಅಂದರೆ ಹಿಂದೂ ಧರ್ಮ, ಅಲ್ಪಸಂಖ್ಯಾತ ಧರ್ಮಗಳು 6 ಇವೆ: ಇಸ್ಲಾಂ, ಕ್ರಿಶ್ಚಿಯಾನಿಟಿ, ಸಿಕ್ಕಿಸಮ್, ಜೈನಿಸಮ್, ಬುದ್ಧಿಸಮ್ ಮತ್ತು ಪಾರ್ಸಿಸಮ್ ಅಥವಾ ಪಾರ್ಸಿಗಳು ಅಂತ ನಾವು ಯಾರನ್ನ ಗುರುತಿಸ್ತೀವಿ ಅವರು. ಓಕೆ, ಸೊ ಇಷ್ಟು ಅಲ್ಪಸಂಖ್ಯಾತರಿಗೆ ಸಿಗಬೇಕಾದ ಮನ್ನಣೆ ಅವ್ರಿಗೆ ಸಿಗ್ತಿಲ್ಲ ಅಂತೆಲ್ಲ ನಮ್ಮ ದೇಶದಲ್ಲಿ ನಾವು ಕೇಳ್ತಾ ಇರ್ತೀವಿ ಅಲ್ವಾ. ಆ್ಯಂಡ್ ಇಟ್ ಇಸ್ ದ ಸೇಮ್ ಥಿಂಗ್ ಇನ್ ಅದರ್ ಕಂಟ್ರೀಸ್ ಆ್ಯಸ್ ವೆಲ್. ನೀವು ಉತ್ತರ ಅಮೇರಿಕಾ ಖಂಡ ತಗೊಳ್ಳಿ ಅಥವಾ ಯುರೋಪ್ ತಗೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಕೆನಡಾದಲ್ಲಿ ಸಿಖ್ ಕಮ್ಯುನಿಟಿ ಅವ್ರದ್ದು ಇವಾಗೆಲ್ಲ ಈ ರೀಸೆಂಟ್ ಫಾರ್ಮ್ ಲಾಸ್ ಹಿನ್ನೆಲೆಯಲ್ಲಿ ಅಲ್ಲಿಯ ಗೌರ್ಮೆಂಟ್ ಸಿಖ್ಸ್ನ ಓಲೈಸ್ತಾ ಇದೆ. ಭಾರತದಲ್ಲಿರೋ ಸಿಖ್ ಕಮ್ಯುನಿಟಿನ ಸರ್ಕಾರದ ಎತ್ಕಟ್ತಾ ಇದೆ, ಈ ಥರ ಎಲ್ಲ ಕೇಳ್ತೀವಲ್ಲ. ಸೊ ಈ ಮೈನಾರಿಟೀಸ್ ಮೇಲೆ ಬಹುಸಂಖ್ಯಾತರು ದಬ್ಬಾಳಿಕೆಯನ್ನು ಮಾಡೋದಕ್ಕೆ ಪ್ರಜಾಪ್ರಭುತ್ವನೇ ಕಾರಣ ಅಂತ JS ಮಿಲ್ ಹೇಳ್ತಾರೆ. ಅದನ್ನು ತಪ್ಪು ಅಂತ ಅವ್ರು ಹೇಳ್ತಾರೆ. ಓಕೆ, ಬಿಕಾಸ್ ಅವರಿಗೆ ಅಲ್ಪಸಂಖ್ಯಾತರು ವ್ಯಕ್ತಿ ಇಂಪಾರ್ಟೆಂಟ್, ಬಹುಸಂಖ್ಯಾತರಲ್ಲ ಇಂಪಾರ್ಟೆಂಟ್. JS ಮಿಲ್ರವರ ಚಿಂತನೆಗಳಲ್ಲಿ ನೀವು ನೋಡ್ತಾ ಹೋದರೆ ಇಟ್ ಈಸ್ ಮೋಸ್ಟ್ಲಿ ಅಬೌಟ್ ಮೈನಾರಿಟೀಸ್. ಅವರು ಅಲ್ಪಸಂಖ್ಯಾತರಿಗೆ ಒಬ್ಬ ವ್ಯಕ್ತಿ ಆದರೂ ಸರಿ ಅವನಿಗೆ ಸಪೋರ್ಟನ್ನು ಕೊಡ್ತಾರೆ,
ಓಕೆ, ಇದು ಕೆಲವೊಮ್ಮೆ ನಮಗೆ ಅದು ಅನ್ವಯಿಸುತ್ತೆ, ಇಂಡಿವಿಜುವಲ್ಸ್ ಆಗಿ ನಮಗೆ ಅದು ಅನ್ವಯಿಸುತ್ತೆ. ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳಿರೋದು ದೆರ್ ಇಸ್ ಅ ಡೇಂಜರ್ ಆಫ್ ರೂಲ್ ಬೈ ಅನ್ಕಲ್ಚರ್ಡ್ ಇಲ್ಲಿಟರೇಟ್ ಲೀಡರ್ಸ್ ಇನ್ಸ್ಟೆಡ್ ಆಫ್ ಎಜುಕೇಟೆಡ್ ವೈಸ್ ಲೆಜಿಸ್ಲೇಟರ್ಸ್. ಇದು ನಿಜ ಅಲ್ವಾ? ಅವ್ರೇನು ಹೇಳ್ತಾರೆ, ಪ್ರಜಾಪ್ರಭುತ್ವದಲ್ಲಿ ಏನಾಗುತ್ತೆ ಅಂದರೆ ಅನ್ಕಲ್ಚರ್ಡ್, ಅಸಂಸ್ಕೃತ, ಓಕೆ, ಇಲ್ಲಿಟರೇಟ್, ಅನ್ಎಜುಕೇಟೆಡ್ ಅಥವಾ ಅಶಿಕ್ಷಿತ ಲೀಡರ್ಸ್ ಬರ್ತಾರೆ ಇನ್ಸ್ಟೆಡ್ ಆಫ್ ಎಜುಕೇಟೆಡ್ ವೈಸ್ ಲೆಜಿಸ್ಲೇಟರ್ಸ್. ಅಂದರೆ ಒಬ್ಬ ಶಿಕ್ಷಿತ, ಒಬ್ಬ ಬುದ್ಧಿವಂತ ಶಾಸಕನ ಬದಲಿಗೆ ಸಂಸ್ಕೃತಿನೇ ಇಲ್ಲದೆ ಇರುವಂಥವನು, ಆಯಿತಾ, ಅಸಂಸ್ಕೃತ, ಒಬ್ಬ ಅನ್ಕಲ್ಚರ್ಡ್ ಫೆಲೋ ಮತ್ತು ಅಶಿಕ್ಷಿತ ವ್ಯಕ್ತಿ. ಇವತ್ತು ನೀವು ಎಷ್ಟೋ ಸತಿ ನೋಡ್ತೀರಾ, ಹೆಬ್ಬೆಟ್ಗಳಿರ್ತಾರೆ. ಹೆಬ್ಬೆಟ್ಟಿರೋದು ತಪ್ಪಲ್ಲ, ಬುದ್ಧಿ ಒಳ್ಳೆ ಮನಸ್ಸು ಇದ್ದರೆ, ಏನೋ ಒಂದು ಸರ್ವಿಸ್ ಮೋಟಿವ್ ಇದ್ದರೆ ಅವನು ಹೆಬ್ಬೆಟ್ಟಾದರೂ ಅಥವಾ ಶಿಕ್ಷಣನೇ ಪಡೆದಿಲ್ಲ ಅಂದರೂ ಅವನ್ನ ನಾವು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋಣ. ಬಟ್ ಹೆಬ್ಬೆಟ್ಟು ಹಾಕೋದು, ಅದ್ರ ಜೊತೆಲಿ ಜನರ ಜೀವನದ ಜೊತೆ ಆಟಾಡೋದು, ಕರಪ್ಷನ್, ಭ್ರಷ್ಟಾಚಾರದಲ್ಲಿ ತೊಡಗೋದು ಅಂತ ಲೀಡರ್ಸ್ ನಾವು ನೋಡಿದ್ದೀವಿ. ಈಗ ನಮ್ಮ ಸಂವಿಧಾನ ತಯಾರಾದಾಗ ನೀವು ನೋಡಿದ್ರೆ ಅಲ್ಲಿ ಆಲ್ಮೋಸ್ಟ್ ಲೈಕ್ ಕಾನ್ಸ್ಟಿಟ್ಯೂಷನ್ಸ್ ಇದು ಕಾನ್ಸ್ಟಿಟ್ಯೂಷನ್ನ ಪ್ರಿಪೇರ್ ಮಾಡುವಂಥ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನಿತ್ತು, ಸಂವಿಧಾನ ರಚನಾ ಸಭೆ, ಅದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಲಾ ಬ್ಯಾಕ್ಗ್ರೌಂಡಿಂದ ಬಂದವರು, BA LLB ಇತ್ಯಾದಿ ಮಾಡಿದ್ದವರು, ಆಯಿತಾ. ಟಿ ಕೃಷ್ಣಮಾಚಾರಿ ಒಬ್ಬರನ್ನ ಬಿಟ್ಟು ಹೆಚ್ಚಿನವರು, ಬಹುಪಾಲು ಎಲ್ಲರೂ ಸಹ ಲೀಗಲ್ ಬ್ಯಾಕ್ಗ್ರೌಂಡಿಂದ ಬಂದಂಥವ್ರು, ಲಾನ ಅಥವಾ ಕಾನೂನು ಪದವಿಯನ್ನು ಪಡೆದಂಥವ್ರು. ಅಂಥವರು ನಮ್ಮ ಸಂವಿಧಾನವನ್ನು ರಚಿಸಿದ್ದಾರೆ, ಆಯಿತಾ. ಇವತ್ತು ನಮ್ಮ MLAಗಳಿರಬಹುದು, ಆಮೇಲೆ ಲೋಕಸಭಾ ರಾಜ್ಯಸಭಾ ಸದಸ್ಯರಿರ್ಬೋದು, ಎಷ್ಟು ಜನ ಶಿಕ್ಷಿತರಿದ್ದಾರೆ, ಎಷ್ಟು ಜನ ಅಶಿಕ್ಷಿತರಿದ್ದಾರೆ. ಆಗ ಎಲ್ಲರೂ ಒಂದು ಕಲ್ಚರ್ಡ್ ಫ್ಯಾಮಿಲಿ, ಅಂದರೆ ಕಲ್ಚರ್ಡ್ ಒಂದು ವ್ಯವಸ್ಥೆಯಿಂದ ಬಂದಿದ್ರು. ಇವತ್ತು ಎಷ್ಟೋ ಜನ ರೌಡಿಸಮ್ ಬ್ಯಾಕ್ಗ್ರೌಂಡಿಂದ ಇದ್ದಾರೆ, ಎಷ್ಟೋ ಜನ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳು ನಡೀತಿವೆ ಈಗಲೂ ಸಹ ಕೋರ್ಟ್ಗಳಲ್ಲಿ. ಇಂಥವೆಲ್ಲ ನಾವು ನೋಡ್ತೀವಲ್ವಾ. ಸೊ ಇದು ಎಲ್ಲಿ ಸಾಧ್ಯ ಅಂದರೆ ಪ್ರಜಾಪ್ರಭುತ್ವದಲ್ಲಿ. ಓಕೆ, ಈಗ ಬಿಹಾರ್ನಲ್ಲಿ ಒಬ್ಬ ರೌಡಿ ಶೀಟರು ಎಲೆಕ್ಷನಲ್ಲಿ ನಿಂತ್ಕೊಂಡು ಅವನು MLA ಆದಂಥ ನಿದರ್ಶನ ನಾವು ನ್ಯೂಸ್ ಪೇಪರಲ್ಲಿ ಓದಿದ್ವಿ ಹಿಂದೆ. ಓಕೆ, ನಾನು ಸ್ಟೂಡೆಂಟ್ ಇದ್ದಾಗ ಅದು ನಡೆದಂಥ ಒಂದು ಘಟನೆ. ಸೊ ಈ ರೀತಿ ನಮ್ಮ ಲೆಜಿಸ್ಲೇಟರ್ಸ್ ಅಥವಾ ಶಾಸಕಾಂಗದ ಸದಸ್ಯರಿದ್ದಾರೆ, ಅವರು ಸುಸಂಸ್ಕೃತರಾಗಿರಬೇಕು, ಆಗಿರಬೇಕು. ಶಿಕ್ಷಿತರು ಇನ್ ದ ಸೆನ್ಸ್ ಬರೀ ಡಿಗ್ರೀಸ್ ಅಲ್ಲ ನಾನು ಹೇಳ್ತಾ ಇರೋದು, ಏನೋ ಒಂದು ಸರಿ ತಪ್ಪುಗಳನ್ನ ಜಡ್ಜ್ ಮಾಡುವಂತಹ ಮಿನಿಮಮ್ ಎಜುಕೇಷನ್ ಇರುವಂತಹ ವ್ಯಕ್ತಿಗಳಾಗಿರಬೇಕು. ನಾಟ್ ನೆಸೆಸರಿ ಇವತ್ತು ನಾವೆಲ್ಲ MLAಗಳು, ಎಲ್ಲ MP ಗಳು ಲಾ ಬ್ಯಾಕ್ಗ್ರೌಂಡಿಂದನೇ ಇರಬೇಕು ಅಂತ ಬಯಸೋಕ್ಕಾಗಲ್ಲ. ಎಷ್ಟೋ ಜನ ಇದ್ದಾರೆ ಮೆಡಿಸಿನ್ ಬ್ಯಾಕ್ಗ್ರೌಂಡಿಂದ ಇದ್ದವರು, ಎಷ್ಟೋ ಜನ ಒಳ್ಳೆ ಸ್ಥಾನಮಾನವನ್ನು ಹೊಂದಿದ್ದಾರೆ ಅಲ್ವಾ, ಶಾಸಕಾಂಗದ ಸದಸ್ಯರಾಗಿದ್ದಾರೆ, ನಾವು ಗುರುತಿಸ್ಕೊಂಡಿದ್ದೀವಿ ಅವರನ್ನು. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಇಲ್ಲಿರೋದು, ಆಲ್ ಆರ್ ನಾಟ್ ಕಾಂಪಿಟೆಂಟ್ ಟು ಎಕ್ಸಸೈಸ್ ದೇರ್ ರೈಟ್ ಟು ವೋಟ್ ಪ್ರಾಪರ್ಲಿ. JSML ಹೇಳ್ತಾರೆ, ಮತದಾನದ ಹಕ್ಕನ್ನು ಎಲ್ಲರೂ ಸಮರ್ಪಕವಾಗಿ ಬಳಸೋದಕ್ಕೆ ಸಾಧ್ಯ ಇಲ್ಲ. ಇದು ನಿಜ ಅಲ್ವಾ? ಈಗ ನಮ್ಮಲ್ಲೇ ನೋಡಿ, ಕರ್ನಾಟಕದಲ್ಲಿ ವೋಟಿಂಗ್ ನಡೆದಾಗ, MLA ಎಲೆಕ್ಷನ್ ಇರ್ಬೋದು, ಯಾವುದೋ ಒಂದು ಚುನಾವಣೆ ನಡೆದಾಗ, ಈವನ್ BBMP ಎಲೆಕ್ಷನ್ಸ್ ಬೆಂಗಳೂರಲ್ಲಿ ನಡೆದಾಗ ಏನು ಹೇಳ್ತಾರೆ ಅಂದರೆ, ವೋಟರ್ ಟರ್ನ್ಔಟ್ ಕೇವಲ 50%, ಮತ್ತು 50%ಗಿಂತ ಕಡಿಮೆ, 50ರಿಂದ 60% ಅಂದ್ಕೊಳ್ಳಿ. ಉಳಿದ 40% ಜನ ಯಾಕೆ ವೋಟ್ ಮಾಡಲ್ಲ? ಯಾಕೆ ಮಾಡಲ್ಲ ಅಂದರೆ, ಆ ದಿನ ರಜೆ ಕೊಟ್ಟಿರ್ತಾರೆ, ಪೇಯ್ಡ್ ಹಾಲಿಡೇ ಇರುತ್ತೆ, ಎಲ್ಲೋ ಟ್ರಿಪ್ ಹೋಗಿರ್ತಾರೆ, ಎಲ್ಲ ರೆಸ್ಟ್ ಸಿಕ್ಕಿದೆ ಅಂತ ಮನೇಲೇ ಇರ್ತಾರೆ. ಅಶಿಕ್ಷಿತರು ಅಥವಾ ಬಡವರು ಬಂದು ಮತದಾನ ಹಾಕ್ತಾರೆ, ಶಿಕ್ಷಿತ ವರ್ಗ ಮತದಾನ ಮಾಡೋದಕ್ಕೆ ಬರೋದಿಲ್ಲ ಅನ್ನೋ ಒಂದು ಆರೋಪ ಇದೆ, ಒಂದು ಅಲಿಗೇಷನ್ ಇದೆ ಅಲ್ವಾ. ಸೊ ಯಾರು ಅವರು ಬಡವರು ಹಾಗಿದ್ರೆ ವೋಟ್ ಮಾಡಬಾರ್ದಾ? ಅದೆಲ್ಲ ವಿಷಯ ಏನು ಅಂದರೆ, ಶಿಕ್ಷಿತ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆ ಲೀಡರ್ ಯಾರು ಅಂತ ಗೊತ್ತಿರುತ್ತೆ. ಅವ್ನು ಸರಿನಾ ತಪ್ಪ, ಅವನು ಹೇಳ್ತಾ ಇರೋ ಮಾತುಗಳು ಸರಿನಾ ತಪ್ಪ, ಅವನ ಮ್ಯಾನಿಫೆಸ್ಟೋದಲ್ಲಿ ಏನೇನು ಕೊಟ್ಟಿರ್ತಾನೆ ಅದನ್ನು ಈಡೇರಿಸ್ತಾನ ಇಲ್ವಾ, ಆಯಿತಾ, ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳಿವೆಯಾ, ಅವನೊಬ್ಬ ಒಳ್ಳೆ ವ್ಯಕ್ತಿನ, ಆಯಿತಾ, ಅವ್ನ ಬ್ಯಾಕ್ಗ್ರೌಂಡ್ ಎಲ್ಲ ತಿಳ್ಕೊಂಡು ಯಾರಿಗೆ ವೋಟ್ ಹಾಕಬೇಕು ಅವ್ರಿಗೆ ಹಾಕ್ತಾರೆ. ಬಡವರು ಅಥವಾ ಇವರು ಯಾರು ಇರ್ತಾರೆ, ಅಶಿಕ್ಷಿತರು ಏನು ಮಾಡ್ತಾರೆ, ಅವತ್ತು ದುಡ್ಡು ಕಲೆಕ್ಷನ್ ಯಾರ ಹತ್ರ ಜಾಸ್ತಿ ಯಾರು ದುಡ್ಡು ಕೊಟ್ಟಿರ್ತಾರೆ ಅವ್ರಿಗೆ ವೋಟನ್ನು ಹಾಕ್ತಾರೆ, ಅಥವಾ ಜಾತಿ ಆಧರಿಸಿ ಹಾಕ್ತಾರೆ, ಅಥವಾ ಏನೋ ಒಂದು ಆಮಿಷಗಳಿಗೆ ಬಲಿಯಾಗಿ ಹಾಕ್ತಾರೆ ಅಲ್ವಾ. ಸೊ ಯಾರು ವೋಟ್ ಹಾಕ್ತಾರೋ ಅವರು ಸಮರ್ಥರ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಮತದಾನದ ಅವಕಾಶ ಇದೆ. ನಿಮ್ಮ ಸಮರ್ಥರ ಅಲ್ವಾ ನೋಡೋದಕ್ಕೆ ಯಾರೂ ಹೋಗೋದಿಲ್ಲ ಅಂತ JSML ಹೇಳ್ತಾರೆ. ಸೊ ಈ ಎಲ್ಲ ಕಾರಣಗಳಿಂದ JSML ಪ್ರಜಾಪ್ರಭುತ್ವವನ್ನು ವಿರೋಧಿಸ್ತಾರೆ. ಸೊ ಹಾಗಿದ್ರೆ ಈಗ ನೆಕ್ಸ್ಟ್ ಸ್ಲೈಡಲ್ಲಿ ಚೇಂಜಸ್ ಪ್ರಪೋಸ್ಡ್ ಬೈ JSML ಇನ್ ಅ ಡೆಮಾಕ್ರಸಿ ಅಂದರೆ, JSML ರವರು ಆಯಿತಾ ಪ್ರಜಾಪ್ರಭುತ್ವದಲ್ಲಿ ಏನೇನು ಮಾರ್ಪಾಡುಗಳು ಬೇಕು ಅಂತ ಬಯಸ್ತಾರೆ ಅನ್ನೋದನ್ನು ನೋಡೋಣ. ಇದು 2 ಸ್ಲೈಡ್ಸಲ್ಲಿದೆ. ಸೊ ಮೊದಲನೇ ಪಾಯಿಂಟ್, he desired open ballot rather than secret ballot. The duty of voting, like any other public duty, should be performed under the eye and criticism of the public. ಸೊ ನಮ್ಮಲ್ಲಿ ಗುಪ್ತ ಮತದಾನ ಪದ್ಧತಿ ಇದೆ ಅಲ್ವಾ. ಮತ ಹಾಕ್ತೀವಿ, ಬ್ಯಾಲೆಟ್ ಕ್ಲೋಸ್ ಮಾಡಿ ಬ್ಯಾಲೆಟ್ ಪೇಪರ್ನ ಫೋಲ್ಡ್ ಮಾಡ್ತೀವಿ, ಹಾಕ್ತೀವಿ ಡಬ್ಬದ ಒಳಗಡೆ.
ತೋರಿಸ್ಬೋದಾ ನೀವು ನೋಡಿ, ನಾನು ಇಂಥವ್ರಿಗೆ ವೋಟ್ ಹಾಕಿದ್ದೀನಿ? ಇಲ್ಲ, ಗೌಪ್ಯ ಮತದಾನ. EVM ಕಾರ್ಡ್ಬೋರ್ಡ್ ಥರ ಅದರೊಳಗಡೆ ಹೋಗ್ತೀರಾ, ಒಂದು ಬಟನನ್ನು ಒತ್ತೀರಾ, ಓಪನ್ ಆಗಿರುತ್ತಾ, ನೋಡಿ ನಾನಿಲ್ಲಿ ಇಂಥವ್ರಿಗೆ ಹಾಕ್ತಾ ಇದ್ದೀನಿ ಅಂತ ನೀವು ಇದು ರಾಜಕೀಯ ಪಕ್ಷಗಳ ಏಜೆಂಟ್ ಹತ್ರ ಹೇಳಿ ಒತ್ತೀರೇನು? ಇಲ್ಲ. ಯಾಕೆ ಹಂಗೆಲ್ಲ ಮಾಡಿದ್ರೆ ಅಲ್ಲಿ ಗಲಾಟೆಗಳು ಉಂಟಾಗುತ್ತೆ, ಮತ್ತು ಮತದಾನ ಗೌಪ್ಯವಾಗಿ ನಡಿಬೇಕು ಅನ್ನೋದು ಪದ್ಧತಿ ಪ್ರಜಾಪ್ರಭುತ್ವದಲ್ಲಿ. ಆದರೆ JSML ಏನು ಹೇಳ್ತಾರೆ, ಎಲ್ಲವೂ ಎಲ್ಲರ ಮುಂದೆ ನಡಿಬೇಕು, ಆಯಿತಾ? ಜನರಿಗೆ ಗೊತ್ತಾಗಬೇಕು ಇಂಥವ್ರು ಮತ ಹಾಕ್ತಿದ್ದಾರೆ. ಆಗ ಅವರು ನೆಕ್ಸ್ಟ್ ಟೈಮ್ ಏನಂತಾರೆ, ಬೇರೆ ರಾಜಕೀಯ ಕರ್ತವ್ಯಗಳನ್ನು ಹೇಗೆ ನಿರ್ವಹಿಸ್ತಾರೋ, ಆಯಿತಾ? ಹೆಂಗೆ ಓಪನ್ನೆಸ್ ಇರುತ್ತೋ, ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಇರುತ್ತೋ, ಅದೇ ರೀತಿ ಪ್ರಜಾಪ್ರಭುತ್ವದಲ್ಲಿ ಸೀಕ್ರೆಟ್ ಬ್ಯಾಲೆಟಿಂಗ್ ಬದಲಿ ಓಪನ್ ಆಗಿ ಬ್ಯಾಲೆಟ್ ಪೇಪರ್ನ ತೋರಿಸೋದು, ನಾನು ಇಂಥವ್ರಿಗೆ ವೋಟ್ ಹಾಕ್ತಾಯಿದ್ದೀನಿ, ನೋಡಿ ನಾನು ಇಂಥವ್ರಿಗೆ ಒತ್ತಾ ಇದ್ದೀನಿ ಅಂತ ತೋರಿಸಿ ಮತದಾನ ನಡೆದಾಗ ಓಪನ್ ಆಗಿ ಎಲ್ಲ ನಡೆಯುತ್ತೆ, ಗೋಲ್ಮಾಲ್ಗಳಿಗೆ ಅವಕಾಶ ಇರೋದಿಲ್ಲ ಅಂತ JSML ಹೇಳ್ತಾರೆ. ಸೆಕೆಂಡ್ ಪಾಯಿಂಟ್ he states is he emphasized on the plurality of votes instead of equal vote. Okay, so greater weightage in voting for persons with greater ಅಥವಾ ಬೆಟರ್ ಎಬಿಲಿಟೀಸ್ ಆ್ಯಂಡ್ ಕೇಪಬಿಲಿಟೀಸ್. ಅಂದರೆ ಯಾರಿಗೆ ಅದವರು ಇದ್ರ ಬಗ್ಗೆ ಹೇಳ್ತಾರೆ, ಇಂಟೆಲೆಕ್ಚುಯಲ್ ಕೇಪಬಿಲಿಟೀಸ್ ಅಂತ ಮಾತಾಡ್ತಾರೆ. ಯಾರು ಜಾಸ್ತಿ ಶಿಕ್ಷಿತರು, ಯಾರ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೋ ಅವರಿಗೆ ಹೆಚ್ಚಿನ ಮತದಾನವನ್ನು ಕೊಡಬೇಕು. ಈಗ ಒಂದು ವೋಟ್ ಒಂದು ಪರ್ಸನ್ಗೆ ಅಂತ ಇದೆಯಲ್ಲ, ಆ ವ್ಯವಸ್ಥೆನೇ ಸರಿ ಇಲ್ಲ. 10th ಸ್ಟ್ಯಾಂಡರ್ಡ್ ಓದೋನಿಗೆ 1 ವೋಟ್, ಸೆಕೆಂಡ್ PU ಆದವನಿಗೆ 2 ವೋಟ್, ಡಿಗ್ರಿ ಆಗಿರೋನಿಗೆ 3 ವೋಟ್, ಪೋಸ್ಟ್ ಗ್ರ್ಯಾಜುಯೇಷನ್ಗೆ 4 ವೋಟ್, PhD ಆಗಿದ್ರೆ 5 ವೋಟ್. ಸೊ ಈ ರೀತಿ ಅಂದರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಕೋಟ್ ಮಾಡ್ತಾ ಇರೋದು ಎಕ್ಸಾಂಪಲ್. ಓಕೆ, ಸೊ ಪ್ಲೂರಾಲಿಟಿ ಆಫ್ ವೋಟ್ಸ್, ಹೆಚ್ಚು ಮತದಾನದ ಅವಕಾಶಗಳು, ಅಂದರೆ ಹೆಚ್ಚು ಮತ ಹಾಕುವ ಅವಕಾಶಗಳು ಯಾರಿಗೆ ಕಲ್ಪಿಸಬೇಕು ಅಂದರೆ, ಶಿಕ್ಷಣ ಹೆಚ್ಚು ಪಡೆದಂತೆ ನಿಮಗೆ ಮತದಾನದ ಅವಕಾಶಗಳು ಅಥವಾ ಮತ ಹೆಚ್ಚು ಕೊಡಬೇಕು, ಪ್ಲೂರಾಲಿಟಿ ಆಫ್ ವೋಟ್ಸ್ ಅಂತ JSML ಮಾತಾಡ್ತಾರೆ. ಓಕೆ, ಸೊ ಯಾರು ಸುಶಿಕ್ಷಿತರಿರ್ತಾರೆ, ಯಾರ ಸಚ್ಚರಿತರಿರ್ತಾರೆ, ಯಾರಲ್ಲಿ ಕೇಪಬಿಲಿಟೀಸ್ ಅಥವಾ ಯೋಗ್ಯತೆ ಇರುತ್ತೆ ಅಂಥವರಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಡಬೇಕು ಅನ್ನೋದು JSML ಹೇಳ್ತಾರೆ. ಎಲ್ಲರಿಗೂ ಒಂದೇ ಓಟ್ ಕೊಟ್ಬಿಟ್ರೆ ಏನು ಓದು ಬರಹ ಇಲ್ಲದೆ ಇರೋರು, ಸರಿ ತಪ್ಪು ಏನು ಅಂತ ಗೊತ್ತಿಲ್ಲದೆ ಇರೋರು ಒಬ್ರಿಗೆ ಓಟ್ ಹಾಕ್ತಾರೆ, ಎಲ್ಲ ಗೊತ್ತಿರೋರು ಒಬ್ರಿಗೆ ಓಟ್ ಹಾಕ್ತಾರೆ. ಸೊ ಇಬ್ಬರಲ್ಲಿ ಯಾರು ಬೆಟರ್? ಓಕೆ, ದಟ್ ಕ್ವೆಶ್ಚನ್, ಅದೊಂಥರ ಡಿಲೆಮಾ. ಅದನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳೋದಾ ಬಿಡೋದಾ ಒಂದು ಚಿಂತನೆ ಅದು. ಓಕೆ, ನೆಕ್ಸ್ಟ್ ಪಾಯಿಂಟ್ ಕೊಟ್ಟಿದ್ದಾರೆ, ಎಜುಕೇಟೆಡ್ ಆ್ಯಂಡ್ ಎಕನಾಮಿಕಲಿ ಇಂಡಿಪೆಂಡೆಂಟ್ ವಿಮೆನ್ ಶುಡ್ ಬಿ ಗಿವೆನ್ ದ ರೈಟ್ ಟು ವೋಟ್. ಅಂದರೆ ಮತ್ತು JSML ಮಹಿಳಾ ಸ್ವತಂತ್ರ, ಮಹಿಳಾ ಅವಕಾಶಗಳ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಅವ್ರು ಹೇಳೋದು, ಸುಶಿಕ್ಷಿತ ಮತ್ತು ಆರ್ಥಿಕವಾಗಿ ಸ್ವತಂತ್ರರಾಗಿರುವಂತಹ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಬೇಕು ಅಂತ ಹೇಳ್ತಾರೆ. ಓಕೆ, ಸೊ ಮತದಾನ ಹಕ್ಕು ಮಹಿಳೆಯರಿಗೂ ಕೊಡಬೇಕು ಅನ್ನೋದು ಒಂದಾದರೆ, ಸುಶಿಕ್ಷಿತ ಮಹಿಳೆಯರು ಅಂದರೆ ಹೆಚ್ಚು ಶಿಕ್ಷಣ ಪಡೆದ್ರೆ ಹೆಚ್ಚಿನ ಮತ, ಪ್ಲೂರಾಲಿಟಿ ಆಫ್ ವೋಟ್ಸ್, ಮತ್ತು ಎಕನಾಮಿಕಲ್ ಇಂಡಿಪೆಂಡೆಂಟ್ ವಿಮೆನ್. ನಾವಿವಾಗ TH ಗ್ರೀನ್ ಅಂತ ಒಬ್ಬ ಚಿಂತಕ ಇದ್ದಾರೆ, ಅವರು ಸಹ ಹೇಳ್ತಾರೆ, ಯಾರು ಟ್ಯಾಕ್ಸಸ್ನ ಭರಿಸ್ತಾರೋ ಅವರಿಗೆ ಮತದಾನದ ಹಕ್ಕಿರಬೇಕು ಅಂತ. ಯಾಕೆ ಆ ಥರ ಹೇಳ್ತಾರೆ ಅಂದರೆ, ಟ್ಯಾಕ್ಸ್ ಕಟ್ಟುವಂತಹ ವ್ಯಕ್ತಿ ನನ್ನ ದುಡ್ಡನ್ನು ಸರ್ಕಾರ ಪಡೆದು ಅದನ್ನು ಯಾವ ರೀತಿ ಬಳಸ್ಕೊಳ್ಳುತ್ತೆ ಅಂತ ಒಂದು ಮಾನಿಟ್ರಿಂಗ್ ಮಾಡ್ತಾ ಇರ್ತಾನೆ, ಒಂದು ಸೂಪರ್ವಿಷನ್ ಮಾಡ್ತಾ ಇರ್ತಾನೆ. ನನ್ನ ದುಡ್ಡು ಪೋಲಾಗಬಾರ್ದು ಅನ್ನೋ ಥರ ಅವನು ಜಾಗೃತಿಯಾಗಿ ನೋಡ್ಕೋತಾನೆ. ಒಂದು ಎರಡನೇದು, ಅವನು ತನ್ನ ಸಂಪಾದನೆ ಮೂಲಕ ಟ್ಯಾಕ್ಸನ್ನು ಕಟ್ತಾನೆ, ತಾನು ಉನ್ನತ ಮಟ್ಟಕ್ಕೆ ಹೋಗ್ತಾ ಇರ್ತಾನೆ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಾ ಇರ್ತಾನೆ. ಅದೇ ಒಬ್ಬ ಬಡವ ವ್ಯಕ್ತಿ ತನ್ನ ಏಳಿಗೆನೇ ತನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಇನ್ನು ರಾಜ್ಯದ ಏಳಿಗೆಯಲ್ಲಿ ಶಾಸಕಾಂಗದ ಸದಸ್ಯರನ್ನು ಆಯ್ಕೆ ಮಾಡೋ ಪ್ರಕ್ರಿಯೆಯಲ್ಲಿ ಅವನು ಹೇಗೆ ಪಾಲ್ಗೊಳ್ಳೋಕ್ಕೆ ಸಾಧ್ಯ ಅನ್ನೋದು TH ಗ್ರೀನ್ರವರ ಒಂದು ಐಡಿಯಾ ಆಗಿತ್ತು. ಅದೇ ಐಡಿಯಾನ JSML ಕೂಡ ಹೊಂದಿದ್ರು. ಓಕೆ, ಸೊ ಆರ್ಥಿಕವಾಗಿ ಸ್ವತಂತ್ರ ಮಹಿಳೆಗೆ ಮತದಾನದ ಅವಕಾಶ ಕೊಡಬೇಕು, ಶಿಕ್ಷಿತ ಮಹಿಳೆಗೆ ಮತದಾನದ ಅವಕಾಶ ಕೊಡಬೇಕು. ಸೊ ನೆಕ್ಸ್ಟ್ ಪಾಯಿಂಟ್, ಫಾರ್ ಡೆಮಾಕ್ರಸೀಸ್ ಟು ಸರ್ವೈವ್ ಮೈನಾರಿಟೀಸ್ ಶುಡ್ ಬಿ ಗಿವನ್ ಸ್ಪೆಷಲ್ ರೆಪ್ರೆಸೆಂಟೇಷನ್. ಅಂದರೆ ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕು, ಪ್ರಜಾಪ್ರಭುತ್ವ ಮುಂದುವರಿಬೇಕು, ಚೆನ್ನಾಗಿ ನಡಿಬೇಕು ಅಂತಿದ್ರೆ JSML ಹೇಳೋದು ಅಲ್ಪಸಂಖ್ಯಾತರಿಗೆ ವಿಶೇಷ ಸ್ಥಾನಮಾನ, ವಿಶೇಷ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿ. ಓಕೆ, ಸೊ ಅಲ್ಪಸಂಖ್ಯಾತರನ್ನು ಕಡೆಗಣಿಸಿದ್ರೆ, ಬಹುಸಂಖ್ಯಾತರ ದಬ್ಬಾಳಿಕೆ ನಡೆದ್ರೆ ಅಲ್ಪಸಂಖ್ಯಾತರಿಗೆ ವೇದಿಕೆನೇ ಇಲ್ದಂಗೆ ಆಗುತ್ತೆ, ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿಗೆ ಅಲ್ಲಿ ಪ್ರಾಶಸ್ತ್ಯನೇ ಇಲ್ಲದೆ ಇರೋ ಹಾಗಾಗುತ್ತೆ. ಆಗ ಅದು ಪ್ರಜಾಪ್ರಭುತ್ವದ ಗೆಲುವಲ್ಲ. ಓಕೆ, ಪ್ರಜಾಪ್ರಭುತ್ವದ ಏಳಿಗೆ ಆಗಬೇಕು ಅಂದರೆ ಪ್ರತಿಯೊಂದು ಸಮುದಾಯಕ್ಕೆ ಅವ್ರು ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತಾರೆ. ನಾನು ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ. ಸೊ ಲಾಸ್ಟ್ ಪಾಯಿಂಟ್ ಇದರಲ್ಲಿ ಸ್ಟೇಟ್ ಮಾಡಿರೋದು, ಡೆಮಾಕ್ರಸಿ ಡಸ್ ನಾಟ್ ಸೂಟ್ ಆಲ್ ಸೊಸೈಟೀಸ್, ಎಸ್ಪೆಷಲಿ ಬಾರ್ಬೆರಿಕ್ ಸೊಸೈಟೀಸ್. ಬಾರ್ಬೆರಿಕ್ ಅಂತ ಹೇಳಿದರೆ ಒಂಥರ ಕ್ರೂರಿಗಳು ಆಯಿತಾ, ಮತ್ತು ಒಂಥರ ಕುರಿಮಂದೆ ಆ ಟೈಪ್ ಸೊಸೈಟಿಗಳು, ಎಲ್ಲಿ ಯಾರಿಗೆ ಯೋಗ್ಯತೆ ಇರುತ್ತೋ ಅವ್ರಿಗೆ ಯೋಗ ಇರೋಲ್ಲ ಅಂತ ಹೇಳ್ತಾರಲ್ಲ, ಆ ಕೈಂಡ್ ಆಫ್ ಸೊಸೈಟೀಸಲ್ಲಿ ಒಂಥರ ಕ್ರೌರ್ಯ ಜಾಸ್ತಿ ಇರುತ್ತೆ,
ಆ್ಯಂಡ್ ಕಟ್ ಥ್ರೋಟ್ ಕಾಂಪಿಟೇಷನ್ ಇರುತ್ತೆ. ಮತ್ತು ಅಲ್ಲಿ ದೊಂಬಿ ಜನರೆಲ್ಲರೂ ತಮ್ಮ ಬುದ್ಧಿನ ಯೂಸ್ ಮಾಡೋ ಬದಲು ಬೇರೆ ಆಮಿಷಗಳಿಗೆಲ್ಲ ಬಲಿಯಾಗ್ತಾ ಇರ್ತಾರೆ. ಈಗ ಆಫ್ರಿಕಾ, ಏಷ್ಯಾ, ದಕ್ಷಿಣ ಅಮೆರಿಕದ ಸಮಾಜಗಳನ್ನು ಈ ಯುರೋಪ್ನವರು ಬಾರ್ಬೆರಿಕ್ ಸೊಸೈಟೀಸ್ ಅಂತ ಕರಿತಾಯಿದ್ರು ಆಗ. ಓಕೆ, ಸೊ ಡೆಮೋಕ್ರಸಿ ಡಸ್ ನಾಟ್ ಸೂಟ್ ಆಲ್ ಸೊಸೈಟೀಸ್, ಎಸ್ಪೆಷಲಿ ಬಾರ್ಬೆರಿಕ್ ಸೊಸೈಟೀಸ್. ಸೊ ಪ್ರಜಾಪ್ರಭುತ್ವ ಅನ್ನೋದು ಯಾರಿಗೆ ಸೂಟ್ ಆಗುತ್ತೆ ಅಂತ ಜೇಸ್ಮಿಲ್ ಹೇಳ್ತಾರೆ, ಸುಶಿಕ್ಷಿತ ವರ್ಗ ಇರಬೇಕು, ಓಕೆ, ಟ್ಯಾಕ್ಸ್ ಕಟ್ಟೋರಾಗಿರಬೇಕು, ಅಂಥವ್ರಿಗೆ ಮಾತ್ರನೇ ಪ್ರಜಾಪ್ರಭುತ್ವ ಸೂಟ್ ಆಗುತ್ತೆ. ಎಜುಕೇಷನ್ ಇಲ್ಲದೆ ಇರುವಂತಹ ಅನ್ಕಲ್ಚರ್ಡ್ ಪೀಪಲ್ಗೆ, ಅಸಂಸ್ಕೃತ ವ್ಯಕ್ತಿಗಳಿಗೆ ಇದು ಸೂಟೇಬಲ್ ಅಲ್ಲ. ಸುಸಂಸ್ಕೃತ ವ್ಯಕ್ತಿಗಳಿಗೆ ಮಾತ್ರನೇ ಅದು ಸೂಟೇಬಲ್ ಅಂತ ಜೇಸ್ಮಿಲ್ ಹೇಳ್ತಾರೆ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಹೇಳಿರೋದು ಐಡಿಯಾಸ್ ಆನ್ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಥವಾ ಅನುಪಾತೀಯ ಪ್ರಾತಿನಿಧಿತ್ವ ಅಂತ ಮಾತಾಡ್ತೀವಿ. ಸೊ ಈಗ ಜೇಸ್ಮಿಲ್ ಡಿಸೈರ್ಡ್ the system of proportional representation which was first proposed by Thomas Hare, whereby every section of the society ಅಥವಾ community could be represented proportionally. ಅಂದರೆ ಜೇಸ್ಮಿಲ್ ಹೇಳ್ತಾರೆ, ಸಮಾಜದಲ್ಲಿ ಬೇರೆ ಬೇರೆ ಗುಂಪುಗಳಿವೆ, ಬೇರೆ ಬೇರೆ ಸಮುದಾಯಗಳಿರ್ತವೆ. ಧಾರ್ಮಿಕ ಇರ್ಬೋದು, ಜನಾಂಗಗಳು ಬೇರೆ ಇರಬಹುದು, ಭಾಷೆ ಬೇರೆ ಇರ್ಬೋದು, ವೃತ್ತಿ ಬೇರೆ ಇರಬಹುದು, ಬಣ್ಣ ಬೇರೆ ಇರಬಹುದು. ಓಕೆ, ಸೊ ಪ್ರತಿ ಸಮುದಾಯಕ್ಕೆ ಇಷ್ಟಿಷ್ಟು ಪ್ರತಿನಿಧಿಗಳು. ಹಿಂದೂಗಳಿಗೆ ಇಷ್ಟು ಪ್ರತಿನಿಧಿಗಳು, ಕ್ರಿಶ್ಚಿಯನ್ರಿಗೆ ಇಷ್ಟು ಪ್ರತಿನಿಧಿಗಳು, ಪಾರ್ಸಿಗಳಿಗೆ ಇಷ್ಟು ಪ್ರತಿನಿಧಿಗಳು, ಜೈನರಿಗೆ ಇಷ್ಟು ಪ್ರತಿನಿಧಿಗಳು, ಅಥವಾ ತಮಿಳ್ ಮಾತನಾಡೋರು ಇಷ್ಟು ಪ್ರತಿನಿಧಿಗಳು, ಮಲಯಾಳೀಸ್ಗೆ ಇಷ್ಟು ಪ್ರತಿನಿಧಿಗಳು, ಕನ್ನಡಿಗರಿಗೆ ಇಷ್ಟು ಪ್ರತಿನಿಧಿಗಳು, ಪಂಜಾಬೀಸ್ಗೆ ಇಷ್ಟು ಪ್ರತಿನಿಧಿಗಳು. ಸೊ ಎಲ್ಲ ಸಮುದಾಯದವರಿಗೆ ಇಷ್ಟಿಷ್ಟು ಪ್ರತಿನಿಧಿತ್ವ. ಓಕೆ, ಸೊ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅವರ ಇದು ಇದೆಯಲ್ಲ, ಜನಸಂಖ್ಯೆ ಇರುತ್ತಲ್ವ, ಅದನ್ನು ಆಧರಿಸಿ ಅದರ ಅನುಪಾತದಲ್ಲಿ ಪ್ರತಿನಿಧಿತ್ವ ಕೊಟ್ಟಾಗ ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥ ಅಂತ ಜೇಸ್ಮಿಲ್ ಹೇಳ್ತಾ ಇದ್ದಾರೆ. ಓಕೆ, ಈ ರೀತಿ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನನ್ನು ಮೊದಲು ಪ್ರತಿಪಾದಿಸಿದವರು ಥಾಮಸ್ ಹೇರ್ ಅನ್ನುವರು. ಥಾಮಸ್ ಹೇರ್ ಅವರ ಈ ಐಡಿಯಾವನ್ನು ಜೇಸ್ಮಿಲ್ರವರು ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ಪಾಯಿಂಟಲ್ಲಿರೋದು ಸ್ಪೆಷಲ್ ರೆಪ್ರೆಸೆಂಟೇಷನ್ ಟು ದ ಮೈನಾರಿಟೀಸ್ ಕುಡ್ ಹೆಲ್ಪ್ ದೆಮ್ ಓವರ್ಕಮ್ ದ ಟಿರನಿ ಆಫ್ ದ ಮೆಜಾರಿಟಿ ಆ್ಯಸ್ ಮೆಂಬರ್ಸ್ ಹೂ ವೋಟೆಡ್ ಫಾರ್ ದ ಡಿಫೀಟೆಡ್ ಕ್ಯಾಂಡಿಡೇಟ್ ವುಡ್ ಗೆಟ್ ನೋ ರೆಪ್ರೆಸೆಂಟೇಷನ್ ಅಟ್ ಆಲ್. ನಾನು ಆಗಲೇ ಹೇಳಿದ್ನಲ್ವಾ, ಈಗ ಕರ್ನಾಟಕದ ಜನಸಂಖ್ಯೆ ಸುಮಾರು 7 ಕೋಟಿ ಅಂದ್ಕೊಳ್ಳಿ. 7 ಕೋಟಿನಲ್ಲಿ 5 ಕೋಟಿ ಜನ ಒಂದು ವ್ಯಕ್ತಿಗೆ ಅಥವಾ ಒಂದು ಪಕ್ಷಕ್ಕೆ ಮತದಾನವನ್ನು ಹಾಕಿ ಚುನಾವಣೆಯಲ್ಲಿ ಆ ಪಕ್ಷ ಗೆದ್ದಿರುತ್ತೆ, ಆಯಿತಾ. 7 ಕೋಟಿನಲ್ಲಿ 5 ಕೋಟಿ ಜನ, 2 ಕೋಟಿ ಜನಕ್ಕೆ ಹಾಗಿದ್ರೆ ಪ್ರತಿನಿಧಿನೇ ಇಲ್ವಲ್ಲ. ಅವರು ಕೂಡ ಗೆದ್ದಿರುವಂತಹ ಇದು ಪಕ್ಷದ ಪ್ರಮುಖನನ್ನೇ ಮುಖ್ಯಮಂತ್ರಿ ಅಂತ ಒಪ್ಕೋಬೇಕು ಅಲ್ವಾ. ಆದರೆ ಅವರು ಆ ವ್ಯಕ್ತಿಗಾಗಲಿ ಆ ಪಕ್ಷಕ್ಕಾಗಲಿ ಓಟೇ ಹಾಕಿರೋದಿಲ್ಲ, ಅವ್ರಿಗೂ ಆ ಪ್ರತಿನಿಧಿಗೂ ಸಂಬಂಧನೇ ಇರೋದಿಲ್ಲ, ಆದರೂ ಅವರನ್ನೇ ಒಪ್ಕೋಬೇಕು. ಈ ಥರ ಪರಿಸ್ಥಿತಿ ಎಲ್ಲಿ ಉಂಟಾಗುತ್ತೆ? ಪ್ರಜಾಪ್ರಭುತ್ವದಲ್ಲಿ ಉಂಟಾಗುತ್ತೆ. ಇನ್ಸ್ಟೆಡ್ ಏನಾಗಬೇಕು, ಇವರು ಜೇಸ್ಮಿಲ್ ಹೇಳ್ತಾ ಇರೋದು 5 ಕೋಟಿ ಓಟ್ ಹಾಕಿರೋರು ಒಬ್ಬ ಪ್ರತಿನಿಧಿ ಆದರೆ 2 ಕೋಟಿ ಜನ ಯಾರಿಗೆ ಓಟ್ ಹಾಕಿರ್ತಾರಲ್ವ, ಸೆಕೆಂಡ್ ಟಾಪ್ ಮೋಸ್ಟ್ ಓಟ್ ಯಾರು ಪಡೆದಿರ್ತಾರೆ ಅವ್ರಿಗೂ ಕೂಡ ಅಧಿಕಾರ ಕೊಡಬೇಕು, ಅವರಿಗೂ ಕೂಡ ಅವಕಾಶವನ್ನು ಕೊಟ್ಟಾಗ ಪ್ರಜಾಪ್ರಭುತ್ವ ಸಕ್ಸಸ್ಫುಲ್ ಅಂತ ಹೇಳ್ತಾರೆ. ಈ ಐಡಿಯಾಸ್ ಎಲ್ಲ ಕೊಟ್ಟಿದ್ದಾರೆ, ಅದೆಷ್ಟು ವರ್ಕಬಲ್ ಅನ್ನೋದು ಅಥವಾ ಎಷ್ಟು ಫೀಸಬಲ್ ಅನ್ನೋದು ಪ್ರಶ್ನಾರ್ಹ. ಅದಾದಮೇಲೆ ಹಿ ಇನ್ಸಿಸ್ಟೆಡ್ ಆನ್ ಟ್ಯಾಕ್ಸ್ ಆ್ಯಂಡ್ ಪ್ರಾಪರ್ಟಿ ಆಸ್ ಕ್ವಾಲಿಫಿಕೇಷನ್ಸ್ ಫಾರ್ ದ ವೋಟರ್ಸ್. ನಾನು ಆಗಲೇ ಹೇಳಿದ್ನಲ್ವ, ಜೇಸ್ಮಿಲ್ರವರು ಟ್ಯಾಕ್ಸ್ ಕಟ್ಟೋರಿಗೆ, ಆಸ್ತಿ ಹೊಂದಿದವರಿಗೆ ಮತದಾನದ ಅವಕಾಶ ಕೊಡಬೇಕು ಅಂತ ಹೇಳ್ತಾರೆ. ಇದೇ ಮಾತನ್ನು TH ಗ್ರೀನ್ ಕೂಡ ಹೇಳ್ತಾರೆ. ಓಕೆ, ಟ್ಯಾಕ್ಸ್ ಕಟ್ಟೋರಿಗೆ ಹಣ ಸಂಪಾದನೆಯ ದಾರಿ ಗೊತ್ತಿರುತ್ತೆ, ಹೇಗೆ ನನ್ನ ಆರ್ಥಿಕ ಪರಿಸ್ಥಿತಿನ ನಾನು ವೃದ್ಧಿಸ್ಕೊಬೇಕು, ಆ್ಯಂಡ್ ನನ್ನ ದುಡ್ಡು ಸರ್ಕಾರಕ್ಕೆ ನಾನು ಟ್ಯಾಕ್ಸ್ ಅಂತ ಕಟ್ಟಿದಾಗ ಆ ದುಡ್ಡು ಒಳ್ಳೆ ರೀತಿ ಯೂಸ್ ಆಗಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಜನ ಇರ್ತಾರೆ. ಆಸ್ತಿ ಹೊಂದಿದ್ದಂಥವರು, ಆಯಿತಾ, ಸರ್ಕಾರದ ಈ ಏನು ವ್ಯವಸ್ಥೆ ಇರುತ್ತೆ ಅಥವಾ ಸಾಮಾಜಿಕ ವ್ಯವಸ್ಥೆ ಏನಿರುತ್ತೆ ಅಲ್ಲಿ ಸಮರ್ಪಕವಾಗಿ ಪಾಲ್ಗೊಳ್ತಾರೆ. ನನಗೇನು ಅಂತ ತಲೆ ಕೆಡಿಸ್ಕೊಳ್ದಿರೋ ಬಿಟ್ಟಿರಲ್ಲ, ನನ್ನ ದುಡ್ಡು ನನ್ನ ರಾಜ್ಯಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಕಟ್ತಾ ಇದ್ದೀನಿ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೀನಿ, ನಾನು ಅದನ್ನು ಸರಿಯಾಗಿ ನೋಡ್ಕೋಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಅವ್ರು ಇರ್ತಾರೆ ಅಂತ ಜೇಸ್ಮಿಲ್ ಹೇಳ್ತಾ ಇದ್ದಾರೆ. ನೆಕ್ಸ್ಟು, ಇದು ಅವಾಗಲೇ ಒಂದು ಸತಿ ಹೇಳಿದ್ದೆ, ಅದೇ ಪಾಯಿಂಟ್ನ ಕಂಟಿನ್ಯೂಡ್ ವರ್ಷನ್. ಐಡಿಯಾಸ್ ಆನ್ ಪ್ಲೂರಾಲಿಟಿ ಆಫ್ ವೋಟ್ಸ್, ಮತಗಳ ಬಹುತ್ವ ಅಂತ. ಓಕೆ, ಸೊ ಈ ಮತಗಳ ಬಹುತ್ವ ಅಂತ ಅಂದಾಗ ಒನ್ ಹೂ ಇಸ್ ನಾಟ್ ಎಜುಕೇಟೆಡ್ ಆರ್ ನಾಟ್ ಎಕನಾಮಿಕಲಿ ಇಂಡಿಪೆಂಡೆಂಟ್ ಶುಡ್ ಬಿ ಎಕ್ಸೆಂಪ್ಟೆಡ್ ಫ್ರಮ್ ದ ರೈಟ್ ಟು ವೋಟ್. ಸಿಂಪಲ್ ಥಿಂಗ್, ಆಗಲೇ ಹೇಳಿದ ಹಾಗೆ, ಯಾರು ಎಜುಕೇಟೆಡ್ ಅಲ್ವೋ, ಯಾರು ಶಿಕ್ಷಣ ಇಲ್ವೋ, ಯಾರು ಆರ್ಥಿಕವಾಗಿ ಸ್ವತಂತ್ರರಲ್ವೋ ಅವರಿಗೆ ಮತದಾನದ ಹಕ್ಕು ಇರಬಾರ್ದು ಅಂತ ಜೇಸ್ಮಿಲ್ ಹೇಳ್ತಾರೆ. ಓಕೆ, ಶಿಕ್ಷಣಕ್ಕೆ ಅವರು ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ರಾಜ್ಯನೇ ಶಿಕ್ಷಣ ಕೊಡೋದಕ್ಕೆ ಹಸ್ತಕ್ಷೇಪ ಮಾಡಬೇಕು ಅಂತ ಸಹ ಹೇಳುವಂಥ ಜೇಸ್ಮಿಲ್
ಯಾರಿಗೆ ಶಿಕ್ಷಣ ಇರೋದಿಲ್ವೋ, ಯಾರು ಆರ್ಥಿಕವಾಗಿ ಸ್ವತಂತ್ರರಲ್ವೋ ಅವರಿಗೆ ಮತದಾನದ ಹಕ್ಕೇ ಕೊಡಬಾರ್ದು ಅಂತ ಹೇಳ್ತಾರೆ. ಸೆಕೆಂಡ್ ಪಾಯಿಂಟ್ ಇಲ್ಲಿ, ದೋ ಹಿ ಡಿಡ್ ನಾಟ್ ಅಪೋಸ್ ಅಡಲ್ಟ್ ಫ್ರೆಂಚೈಸ್, ಹಿ ಹೆಲ್ಡ್ ದಟ್ ವ್ಯಾಲ್ಯೂ ಆಫ್ ಅ ವೋಟ್ ಇಸ್ ನಾಟ್ ಈಕ್ವಲ್. ಆಯಿತಾ, ಅವರು ಇದು ಅಡಲ್ಟ್ ಫ್ರೆಂಚೈಸ್ ಅಂದರೆ 18 ವರ್ಷಕ್ಕೂ ಮೇಲ್ಪಟ್ಟವರು ಅಂತ ನಾವು ಇವತ್ತೇನು 18 ಅಂತ ಗುರುತಿಸ್ತೀವೋ, ಹಿಂದೆ 21 ಇತ್ತಲ್ವಾ ನಮ್ಮ ದೇಶದಲ್ಲಿ. ಸೊ ವಯಸ್ಕರಿಗೆ ಮತದಾನ ಬೇಡ ಅಂತ ಅವ್ರು ಹೇಳ್ತಿಲ್ಲ, ಆದರೆ ಮತದ ಮೌಲ್ಯ ಏನಿರುತ್ತಲ್ವ ಅದು ಈಕ್ವಲ್ ಆಗಿರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆಯಿತಾ, ಹೆಚ್ಚು ಸುಶಿಕ್ಷಿತ ವ್ಯಕ್ತಿಗೆ ಹೆಚ್ಚು ಮತ, ಕಡಿಮೆ ಶಿಕ್ಷಿತ ವ್ಯಕ್ತಿಗೆ ಕಡಿಮೆ ಮತ ಅಂತ ಹೇಳ್ತಾ ಇದ್ದಾರೆ. ಸೊ ಥರ್ಡ್ ಪಾಯಿಂಟ್, ಟ್ಯಾಕ್ಸ್ ಪೇಯರ್ಸ್ ವಿಲ್ ರೆಸ್ಪಾನ್ಸಿಬ್ಲಿ ಡಿಸ್ಚಾರ್ಜ್ ದೇರ್ ಡ್ಯೂಟೀಸ್ ಆಸ್ ಇಟ್ ಇನ್ವಾಲ್ವ್ಸ್ ದೇರ್ ಹಾರ್ಡ್ ಅರ್ನ್ಡ್ ಮನಿ. ನಾನು ಆಗಲೇ ಹೇಳಿದ್ನಲ್ವಾ, ಟ್ಯಾಕ್ಸ್ ಕಟ್ಟೋರು ತಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸ್ತಾರೆ. ಕಾರಣ ಏನು ಅಂದರೆ, ತಮ್ಮ ಪರಿಶ್ರಮದ ಹಣವನ್ನು ಅವರು ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಕಟ್ತಾ ಇರ್ತಾರೆ. ಓಕೆ, ಟ್ಯಾಕ್ಸ್ ಕಟ್ಬಿಟ್ಟು ದುಡ್ಡು ಸರ್ಕಾರ ಪೋಲ್ ಮಾಡ್ತಾ ಇದ್ರೆ ಸುಮ್ಮನೆ ಇರ್ತಾರೇನು? ಪ್ರೊಟೆಸ್ಟ್ ಮಾಡ್ತಾರೆ ಅಲ್ವಾ? ಸೊ ತಮ್ಮ ಹಣವನ್ನು ಸರ್ಕಾರ ಸರಿಯಾಗಿ ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಮೇಲೆ ಒಂದು ನಿಗಾವನ್ನು ವಹಿಸ್ತಾರೆ ಅನ್ನೋ ಕಾರಣಕ್ಕೆ ಇವರು ಇದನ್ನು ಪ್ರತಿಪಾದಿಸಿದ್ದಾರೆ. ಪರ್ಸನ್ಸ್ ಓನಿಂಗ್ ಪ್ರಾಪರ್ಟಿ ವಿಲ್ ಶೋ ಪರ್ಸ್ನಲ್ ಇಂಟ್ರೆಸ್ಟ್ ಇನ್ ಲಾ ಮೇಕಿಂಗ್ ಆ್ಯಸ್ ಇಟ್ ಕುಡ್ ಅಫೆಕ್ಟ್ ದೇರ್ ಇಂಟ್ರೆಸ್ಟ್ ಅಲ್ವಾ? ಈಗ ನೀವು ಸಕ್ರಮ ಅಕ್ರಮ ಅಂತೆಲ್ಲ ಕೇಳಿರ್ತೀರ, ಮತ್ತು ಈಗ ಕಂದಾಯ ಕಾನೂನುಗಳಲ್ಲಿ ಬದಲಾವಣೆಗಳಾಗ್ತಾ ಇರ್ತವೆ. ಅಂದರೆ ಪ್ರಾಪರ್ಟಿಗೆ ಸಂಬಂಧಿಸಿದ ಕಾನೂನುಗಳು ನಡೆದಾಗ ಹೊಸದು ಏನಾದರೂ ಬಂದರೆ ಪ್ರತಿಯೊಂದರಲ್ಲೂ ಜನ ಈ ಪ್ರಾಪರ್ಟಿ ಹೊಂದಿರೋರು ಹಿತಾಸಕ್ತಿಯನ್ನು ತೋರಿಸ್ತಾರೆ, ಅವರ ಇಂಟ್ರೆಸ್ಟನ್ನು ತೋರಿಸ್ತಾರೆ. ಓಕೆ, ಅವರಿಗೆ ಅದು ಸಂಬಂಧಿಸಿದ್ದು ಅಲ್ವಾ? ಆಸ್ತಿಯ ಹಕ್ಕಿನಲ್ಲಿ ಏನಾದರೂ ಅಥವಾ ಆಸ್ತಿಯ ಆಯಾಮಗಳಲ್ಲಿ ಕಾನೂನು ಏನಾದರೂ ಬದಲಾವಣೆ ಆಗ್ತಿದ್ದಾಗ ಅದು ಇವ್ರ ಮೇಲೆ ಪರಿಣಾಮ ಬೀರುತ್ತೆ, ರೈಟ್? ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅಂಥ ಶಾಸನಗಳನ್ನ ಮಾಡುವಾಗ ತುಂಬ ಇಂಟ್ರೆಸ್ಟ್ ಕೊಟ್ಟು ಅದರಲ್ಲಿ ಪಾಲ್ಗೊಳ್ತಾರೆ. ಲಾಸ್ಟ್ ಪಾಯಿಂಟ್, ಸುಪೀರಿಯರ್ ಇಂಟೆಲೆಕ್ಟ್ ಆ್ಯಂಡ್ ಹೈ ಕ್ಯಾರೆಕ್ಟರ್ ಆಫ್ ಎಲೆಕ್ಟರ್ಸ್ ವೆರ್ ಎಸೆನ್ಷಿಯಲ್ ಇನ್ ಅ ಡೆಮಾಕ್ರಸಿ. ಮತದಾರರು ಸುಪೀರಿಯರ್ ಇಂಟೆಲೆಕ್ಟ್ ಇರಬೇಕು, ಬೌದ್ಧಿಕ ಪ್ರೌಢಿಮೆ ಹೆಚ್ಚಿರಬೇಕು. ಸೊ JS ಮಿಲ್ ಪ್ರಕಾರ ಹೆಚ್ಚು ಶಿಕ್ಷಣ ಪಡೆದಾಗ ಅವರ ಬೌದ್ಧಿಕ ಪ್ರೌಢಿಮೆ ಹೆಚ್ಚಿರುತ್ತೆ ಅಂತ ಹೇಳ್ತಾರೆ. ಅದು ನಿಜನ ಸುಳ್ಳು ನೀವೇ ಅದನ್ನ ಯೋಚನೆ ಮಾಡಿ. ಎಷ್ಟೋ ಸತಿ ನಾವು ನೋಡ್ತೀವಿ, ಹೆಚ್ಚು ಶಿಕ್ಷಣ ಇರುತ್ತೆ ಬಟ್ ಅವರಲ್ಲಿ ಏನಂತಾರೆ ಕಾಮನ್ ಸೆನ್ಸ್ ಇರೋದಿಲ್ಲ, ಒಂದು ಒಳ್ಳೆ ವಿವೇಚನಾ ಶಕ್ತಿ ಇರೋದಿಲ್ಲ, ಮತ್ತು ಬೇರೆಯವ್ರಿಗೆ ಬೇಗ ಅದೇನೋ ಅಂತಾರಲ್ಲ ತಾಮ್ರ ಕಿವಿಗಳು, ಅಂಥ ವ್ಯಕ್ತಿಗಳು ಸಹ ಇರ್ತಾರೆ. ಸೊ ಎಜುಕೇಟೆಡ್ ಆದ ತಕ್ಷಣ ಅವ್ನು ಬೇರೆಯವರಿಗೆ ಸಬ್ಸರ್ವಿಯೆಂಟ್ ಆಗಿರಲ್ಲ ಅಂತ ಹೇಳಕ್ಕೆ ಬರಲ್ಲ. ಆ್ಯಂಡ್ ಹೈ ಕ್ಯಾರೆಕ್ಟರ್ ಆಫ್ ದ ಎಲೆಕ್ಟರ್ಸ್, ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಅಥವಾ ಚರಿತ್ರೆ ಚೆನ್ನಾಗಿದೆ ಅಂತ ನೀವು ಹೇಗೆ ಜಡ್ಜ್ ಮಾಡ್ತೀರಾ? ಅದು ಕೂಡ ಪ್ರಶ್ನಾರ್ಹ. ಸೊ ಒಂದು ಪ್ರಜಾಪ್ರಭುತ್ವ ಸಕ್ಸಸ್ಫುಲ್ ಆಗಬೇಕು ಅಂದರೆ ಆ ವ್ಯಕ್ತಿಯಲ್ಲಿ ಉನ್ನತ ಬೌದ್ಧಿಕ ಮಟ್ಟ ಇರಬೇಕು, ಅವನೊಬ್ಬ ಸಚ್ಚರಿತ್ರ ವ್ಯಕ್ತಿಯಾಗಿರಬೇಕು, ಒಳ್ಳೆ ಕ್ಯಾರೆಕ್ಟರ್ ಇರುವಂತಹ ವ್ಯಕ್ತಿಯಾಗಿರ್ಬೇಕು, ಒಳ್ಳೆ ವ್ಯಕ್ತಿತ್ವದ ವ್ಯಕ್ತಿಯಾಗಿರಬೇಕು ಅಂತ JS ಮಿಲ್ ಹೇಳ್ತಾರೆ. ಬಟ್ ಯಾವ ಮಾನದಂಡಗಳನ್ನ ಬಳಸಬೇಕು ಅನ್ನೋದು ವರ್ಕಬಿಲಿಟಿ, ಆ ಐಡಿಯಾದ ಫಿಸಿಬಿಲಿಟಿ ಮೇಲೆ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಲಾಸ್ಟ್ ಪಾಯಿಂಟ್, ಐಡಿಯಾಸ್ ಆನ್ ದ ಸೆಕೆಂಡ್ ಚೇಂಬರ್ ಆಫ್ ದ ಪಾರ್ಲಿಮೆಂಟ್. ಸೆಕೆಂಡ್ ಚೇಂಬರ್ ಆಫ್ ದ ಪಾರ್ಲಿಮೆಂಟ್ ಅಂತ ಹೇಳಿದರೆ, ನಿಮ್ಮ ಲೋಕಸಭೆ ರಾಜ್ಯಸಭೆ ಅಂದಾಗ ದ್ವಿಸದನ ಪದ್ಧತಿ ಅಂತ ನಾವು ಮಾತಾಡ್ತೀವಲ್ಲ, ಮತ್ತು ರಾಜ್ಯದ್ದು ಅಂತ ಬಂದಾಗ ವಿಧಾನಸಭೆ ವಿಧಾನ ಪರಿಷತ್ ಅಂತ ಹೇಳ್ತೀವಲ್ಲ. ಸೊ ವಿಧಾನ ಪರಿಷತ್ ಅನ್ನೋದು ಸೆಕೆಂಡ್ ಚೇಂಬರ್, ರಾಜ್ಯಸಭೆ ಅನ್ನೋದು ಸೆಕೆಂಡ್ ಚೇಂಬರ್. ಸೆಕೆಂಡ್ ಚೇಂಬರ್ ಇಲ್ಲದೇನೂ ಕೆಲಸ ಮಾಡಬಹುದು. ಈಗ ಭಾರತದಲ್ಲಿ ನೀವು ನೋಡಿದ್ರೆ ಎಲ್ಲ ರಾಜ್ಯಗಳಲ್ಲೂ ವಿಧಾನ ಪರಿಷತ್ ಇಲ್ಲ, ಆಯಿತಾ? ಕೆಲವು ರಾಜ್ಯಗಳಲ್ಲಿ ಮಾತ್ರನೇ ವಿಧಾನ ಪರಿಷತ್ತಿಗೆ ಅವಕಾಶ ಇದೆ. ಓಕೆ, ಸೊ ಈಗ JS ಮಿಲ್ರವರು ಸೆಕೆಂಡ್ ಚೇಂಬರ್ ಬೇಕಾ ಬೇಡವಾ ಅಂತ ಹೇಳ್ತಾರಂತ ನೋಡೋದಾದರೆ, ಅವ್ರು ಹೇಳೋದು ಸೆಕೆಂಡ್ ಚೇಂಬರ್ ಬೇಕು. ಓಕೆ, ಕೆಳಮನೆ ಚುನಾವಣೆ ಮೂಲಕ ಆಯ್ಕೆಯಾಗುವಂತಹ ಒಂದು ಸದನ ಆದರೆ, ಮೇಲ್ಮನೆ ರಾಷ್ಟ್ರೀಯ ಹಿತಾಸಕ್ತಿಯನ್ನು, ಪ್ರಾದೇಶಿಕ ಹಿತಾಸಕ್ತಿಯನ್ನು ಎತ್ತಿ ಹಿಡಿಯೋದಕ್ಕೆ ಇರುವಂಥ ಅವಕಾಶ ಅಂತ ನಾವು ಮಾತಾಡ್ತೀವಿ. ಸೊ JS ಮಿಲ್ ಸ್ಟೇಟ್ಸ್ ಅ ಸೆಕೆಂಡ್ ಚೇಂಬರ್ ಈಸ್ ನೆಸೆಸರಿ ಫಾರ್ ಅ ಟ್ರೂ ಆ್ಯಂಡ್ ಸಕ್ಸಸ್ಫುಲ್ ಡೆಮಾಕ್ರಸಿ. ನಿಜವಾದ ಮತ್ತು ಯಶಸ್ವಿ ಪ್ರಜಾಪ್ರಭುತ್ವಕ್ಕೆ ಸೆಕೆಂಡ್ ಚೇಂಬರ್ ಆಫ್ ದ ಪಾರ್ಲಿಮೆಂಟ್ ಈಸ್ ಎಸೆನ್ಷಿಯಲ್ ಅಂತ ಹೇಳ್ತಾರೆ, ಈಸ್ ನೆಸೆಸರಿ ಅಂತ ಹೇಳ್ತಾರೆ. ದ ಸೆಕೆಂಡ್ ಚೇಂಬರ್ ಎನೇಬಲ್ಸ್ ರೆಪ್ರೆಸೆಂಟ್ ದೋಸ್ ಫ್ಯಾಕ್ಟರ್ಸ್ ವಿಚ್ ವುಡ್ ಅದರ್ವೈಸ್ ನೆವರ್ ಬಿ ಅಡಿಕ್ವೇಟ್ಲಿ ರೆಪ್ರೆಸೆಂಟೆಡ್ ಇನ್ ಆನ್ ಅಸೆಂಬ್ಲಿ ಪಾಪ್ಯುಲರ್ಲಿ ಎಲೆಕ್ಟೆಡ್. ಅಂದರೆ ಮತದಾನದಲ್ಲಿ, ಸಾರ್ವತ್ರಿಕ ಮತದಾನ ಪದ್ಧತಿಯಲ್ಲಿ, ಆಯಿತಾ, ಚುನಾವಣೆ ಮೂಲಕ ಆಯ್ಕೆಯಾಗಿರುವಂಥ ಒಂದು ಸದನ ಯಾವ ವಿಷಯಗಳನ್ನ ಕಡೆಗಣಿಸಿರುತ್ತೋ, ಯಾವ ವಿಷಯಗಳನ್ನ ಮರ್ತಿರುತ್ತೋ, ಯಾವ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಡೋದಿಲ್ವೋ ಅದಕ್ಕೆ, ಅಂಥ ವಿಷಯಗಳಿಗೆ ಎರಡನೇ ಸದನ ಪ್ರಾಮುಖ್ಯತೆ ಅವಕಾಶವನ್ನು ಕಲ್ಪಿಸೋದಕ್ಕೆ ಒಂದು ದಾರಿಯಾಗತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಇವಾಗ ನಾವು ಲೋಕಸಭೆಯಲ್ಲಿ ಕೆಲವು ವಿಷಯಗಳನ್ನ ಇಗ್ನೋರ್ ಮಾಡ್ತಾರೆ ಅಂತಂದಾಗ, ರಾಜ್ಯಸಭೆ ಅದನ್ನು ತಗೊಳುತ್ತೆ, ರಾಷ್ಟ್ರೀಯ ಹಿತಾಸಕ್ತಿ ದೃಷ್ಟಿಯಿಂದ ಅದು ಆ ಕೆಲಸವನ್ನು ನಿರ್ವಹಿಸುತ್ತೆ ಅಂತ ನಾವು ಮಾತಾಡ್ತೀವಿ. ವಿಧಾನಸಭೆ ಕೆಲವು ಕೆಲಸಗಳನ್ನ ಮಾಡೋದಿಲ್ಲ, ಆಯಿತಾ?
ಕೆಲವು ವಿಷಯಗಳನ್ನ ನಿರ್ಲಕ್ಷಿಸುತ್ತೆ. ಅದನ್ನು ವಿಧಾನ ಪರಿಷತ್ ಸದಸ್ಯರು ಮುನ್ನೆಲೆಗೆ ತಗೋತಾರೆ. ಅವರು ಅದ್ರ ಮೇಲೆ ಮಸೂದೆಗಳನ್ನ ಕಾನೂನು ರೂಪಕ್ಕೆ ತರೋ ಥರ ಮಾಡ್ತಾರೆ. ಓಕೆ, ಸೊ ಮೇಲ್ಮನೆ ಇದ್ದಾಗ ಕೆಳಮನೆ ಬಿಟ್ಟಂತಹ ಅಥವಾ ನಿರ್ಲಕ್ಷಿಸಿದಂಥ ವಿಷಯಗಳನ್ನ ಮೇಲ್ಮನೆಯವರು ಈಡೇರಿಸ್ತಾರೆ ಅನ್ನೋದು ಇವರ ವಾದವಾಗಿತ್ತು. ಅದಾದಮೇಲೆ ಲಾಸ್ಟ್ ಪಾಯಿಂಟ್ ನೋಡಿ, ದ ಸೆಕೆಂಡ್ ಚೇಂಬರ್ ಶೆಲ್ ಬಿ ಕಂಪೋಸ್ಡ್ ಆಫ್ distinguished and dignified people without political ambitions and would help deal with issues dispassionately without getting emotional or populist. ಇದರಲ್ಲಿ ಫಸ್ಟ್ ಪಾಯಿಂಟ್ ಏನು ಅಂದರೆ, ಮೇಲ್ಮನೆ ಸದಸ್ಯರು ಸಾಮಾನ್ಯವಾಗಿ ಡಿಸ್ಟಿಂಗ್ವಿಶ್ಡ್ ಆ್ಯಂಡ್ ಡಿಗ್ನಿಫೈಡ್ ಪೀಪಲ್ ಆಗಿರ್ತಾರೆ. ನಾವು ಮೇಲ್ಮನೆ ಅಂತೀವಿ, ಹಿರಿಯರ ಸದನ ಅದು. ಓಕೆ, ಸಾಮಾನ್ಯವಾಗಿ ರಾಜ್ಯಸಭಾ ಅಥವಾ ವಿಧಾನ ಪರಿಷತ್ ಸದಸ್ಯರಾಗಿ ಎಂಟ್ರಿ ಲೆವೆಲ್ನಲ್ಲಿ ನೀವು ನೋಡಿ, ಲೋಕಸಭೆಗೆ 25 ವರ್ಷ ವಯಸ್ಸಾಗಿರಬೇಕು ಅಂತೀವಿ ಅರ್ಹತೆ, ವಿಧಾನಸಭೆಗೆ 25 ವರ್ಷ, ಬಟ್ ರಾಜ್ಯಸಭೆ ವಿಧಾನ ಪರಿಷತ್ತಿಗೆ 30 ವರ್ಷ ಅಂತ ಇರ್ತೀವಿ. ಸೊ ಸೀನಿಯರ್ಸ್ ಕೌನ್ಸಿಲ್ ಅದು, ಆಯಿತಾ, ಹಿರಿಯರ ಒಂದು ಸದನ ಆಗಿರುತ್ತೆ. ಯಾಕೆ ಹಿರಿಯರು? ಅವರು ಜಾಸ್ತಿ ಮೆಚ್ಯೂರ್ಡ್ ಆಗಿರ್ತಾರೆ, ಜಾಸ್ತಿ ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರೆ. ಸಿಂಪಲ್ ರೀಸನ್ಸ್ ಟು ಸ್ಟೇಟ್, ಆಯಿತಾ. ಆಮೇಲೆ ಇವರೇನು ಹೇಳ್ತಾರೆ, ಈ ಎರಡನೇ ಸದನ ಶುಡ್ ಬಿ ಫ್ರೀ ಫ್ರಮ್ ಪೊಲಿಟಿಕಲ್ ಆಂಬಿಷನ್ಸ್, ರಾಜಕೀಯ ಹಿತಾಸಕ್ತಿಗಳಿಂದ ದೂರ ಇರಬೇಕು. ಅದಕ್ಕೆ ನೀವು ನೋಡಿ, ಮೇಲ್ಮನೆ ಸದಸ್ಯರನ್ನು ಕೆಲವೊಮ್ಮೆ ಸಮಾಜದಿಂದ ಆಯ್ಕೆ ಮಾಡಲಾಗುತ್ತೆ. ಎಕ್ಸಾಂಪಲ್, ರಾಜ್ಯಸಭೆಗೆ ಹಿಂದೆ ಇತ್ತು, ಈಗಿಲ್ಲ ಅದು, ಅದನ್ನ ಕಾನ್ಸ್ಟಿಟ್ಯೂಷನಲಿ ಅಮೆಂಡ್ ಮಾಡಿದ್ದಾರೆ. 12 ಜನ ಸಾಮಾಜಿಕ ಸೇವೆ, ಲಿಟ್ರೇಚರ್, ಕಲೆ, ಸ್ಪೋರ್ಟ್ಸ್ ಇತ್ಯಾದಿ ಕ್ಷೇತ್ರಗಳಿಂದ ಆಯ್ಕೆ ಮಾಡ್ತಾರೆ. ಆಂಗ್ಲೋ ಇಂಡಿಯನ್ಸಿಗೆ ಅವಕಾಶವನ್ನು ಕೊಡ್ತಾರೆ. ಆಂಗ್ಲೋ ಇಂಡಿಯನ್ಸಿಗೆ ಅವಕಾಶ ಕಲ್ಪಿಸ್ತಾ ಇದ್ರಲ್ವ, ಇಬ್ಬರು ಆಂಗ್ಲೋ ಇಂಡಿಯನ್ಸ್ಗೆ ರಾಜ್ಯಸಭೆಯಲ್ಲಿ, ಅದನ್ನು ಬಿಟ್ಟು ಹಾಕಿದ್ದಾರೆ. ನಾಟ್ 12 ಮೆಂಬರ್ಸ್ ಅಂತಲ್ಲ, ಸಾರಿ. ಓಕೆ, ಸೊ ಇಲ್ಲಿವಾಗ ಸಮಾಜಕ್ಕೆ ಕೊಡುಗೆಯನ್ನು ನೀಡಿರುವಂತಹ ಒಂದಷ್ಟು ವ್ಯಕ್ತಿಗಳಿಗೆ ಮಾನ್ಯತೆಯನ್ನು ಕೊಡ್ತಾರೆ. ಈಗ ನೀವು ನೆಕ್ಸ್ಟು ವಿಧಾನ ಪರಿಷತ್ ನೋಡಿ, ವಿಧಾನ ಪರಿಷತ್ನಲ್ಲೂ ಅಷ್ಟೇ ಶಿಕ್ಷಕರ ಕ್ಷೇತ್ರ, ಪದವೀಧರರ ಕ್ಷೇತ್ರ ಅಂತೆಲ್ಲ ವಿಶೇಷವಾದಂತಹ ಒಂದು ಝೋನನ್ನು ಕ್ರಿಯೇಟ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ, ಫ್ರೀ ಫ್ರಮ್ ಪೊಲಿಟಿಕಲ್ ಆಂಬಿಷನ್ಸ್, ಅವರು ರಾಜಕೀಯ ಹಿತಾಸಕ್ತಿಗಳನ್ನ ಪಕ್ಕಕ್ಕಿಟ್ಟು ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಅವರು ಶ್ರಮಿಸಬೇಕು ಅಂತ ಇರೋದು ಆ್ಯಕ್ಚುಲ್ ರೀಸನ್, ಆಯಿತಾ. ಥರ್ಡ್ ಒಂದು ಪಾಯಿಂಟಲ್ಲಿ ನೋಡಿ, ವುಡ್ ಹೆಲ್ಪ್ ಡೀಲ್ ವಿತ್ ಇಶ್ಯೂಸ್ ಡಿಸ್ಪ್ಯಾಷನೇಟ್ಲಿ ವಿದೌಟ್ ಗೆಟಿಂಗ್ ಇಮೋಷ್ನಲ್ ಆರ್ ಪಾಪ್ಯುಲಿಸ್ಟ್. ಈಗ ಚುನಾವಣೆ ಮೂಲಕ ಗೆದ್ದಿರುವಂಥವರು, ಆಯಿತಾ, ಹೆಚ್ಚು ಮತದಾನನ ಪಡಿಬೇಕು. ಸೊ ಅವ್ರೇನು ಮಾಡ್ತಾರೆ, ಜನರಿಗೆ ಇಷ್ಟ ಆಗುವಂಥ ಸ್ಕೀಮ್ಸನ್ನು, ಪಾಲಿಸೀಸ್ನ ತರ್ತಾರೆ, ಜನರ ಇಮೋಷನ್ಸ್ ಜೊತೆ ಆಟಾಡ್ತಾರೆ. ಆ ಇಮೋಷ್ನಲಿ ಜನರನ್ನು, ಅದೇ ಹೇಳಿದ್ನಲ್ಲ ವಾಗ್ಮಿಗಳು ಅಂಥೇಳಿ, ಜನರನ್ನು ಮರಳು ಮಾಡ್ತಾರೆ. ಇಮೋಷ್ನಲಿ ಜನರನ್ನ ಹಿಡಿದಿಟ್ಕೋತಾರೆ, ಯಾವುದೋ ಒಂದು ಸಿದ್ಧಾಂತದ ಮೂಲಕ, ಯಾವುದೋ ಒಂದು ಕಾರ್ಯಕ್ರಮದ ಮೂಲಕ, ಯಾವುದೋ ಒಬ್ಬ ವ್ಯಕ್ತಿಯ ಹೆಸರನ್ನು ಬಳಸ್ಕೊಂಡು ಈ ರೀತಿ ಇಮೋಷ್ನಲ್ ಆಗಿ ಇಟ್ಕೋತಾರೆ. ಈಗ ನೀವು ನೋಡ್ಬೋದು, ತಮಿಳ್ನಾಡಿನಲ್ಲಿ ಜಯಲಲಿತಾದ TV ಚಾನಲ್ಸ್ ಇದೆ. ಆ ಜಯಲಲಿತಾ ಅವರು ಫೋಟೋ ಹಾಕಿರೋ ಸ್ಕೂಲ್ ಬ್ಯಾಗ್ಸ್ ಇರುತ್ತೆ. ಸೊ ಆ ವ್ಯಕ್ತಿಯ ಹೆಸರಿಂದನೇ ಜನ ಇಮೋಷ್ನಲ್ ಆಗಿ ಆ ಪಕ್ಷಕ್ಕೆ ವೋಟ್ ಹಾಕ್ತಾರೆ. ಈ ಥರ ಎಲ್ಲ ನಾವು ನೋಡಿದ್ದೀವಿ ಅಲ್ವಾ. ಸೊ ಈ ರೀತಿ ಇಮೋಷ್ನಲ್ ಆಗೋದು, ಪಾಪ್ಯುಲಿಸ್ಟ್ ಐಡಿಯಾಗಳಿಗೆ ಮಾರು ಹೋಗೋದ ರೀತಿ, ಆಯಿತಾ, ಡಿಸ್ಪ್ಯಾಷನೇಟ್ಲಿ ಏನು ಸರ್ವಿಸ್ ಮೋಟಿವ್ ಇಂದ ಕೆಲಸ ಮಾಡೋರು ಯಾರಾಗಿರ್ತಾರೆ ಅಂದರೆ ಮೇಲ್ಮನೆ ಸದಸ್ಯರಾಗಿರ್ತಾರೆ ಅಂತ JS ಮಿಲ್ರವರು ಹೇಳಿದ್ದಾರೆ. ಸೊ ಹಿಯರ್ ಐ ಫಿನಿಶ್ ದಿಸ್ ಟಾಪಿಕ್, JS Mill's ideas on democracy. Thank you.